ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ವಿದ್ಯಾರ್ಥಿನಿಯೊಬ್ಬಳು ಅಪ್ಪನ ಸಾವಿನ ದುಃಖದ ಮಧ್ಯೆ ಪರೀಕ್ಷೆ ಎದುರಿಸಿ ಉತ್ತಮ ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಕುಟುಂಬ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಹಿರೇಬನ್ನಿಗೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅದೇ ಗ್ರಾಮದ ವಿದ್ಯಾರ್ಥಿನಿ ದೀಪಾ ತಂದಿ ಬಸಪ್ಪ ಮೂಲಿ ಇಂದು ಪ್ರಕಟಗೊಂಡ SSLC ಪರೀಕ್ಷೆ ಫಲಿತಾಂಶದಲ್ಲಿ 100ಕ್ಕೆ 84% ತೇರ್ಗಡೆಯಾಗಿದ್ದಾಳೆ. ಮಾರ್ಚ್ 24ರಂದು ಸಂಜೆ ನಿಧನರಾಗಿದ್ದ ವಿದ್ಯಾರ್ಥಿನಿಯ ತಂದೆ ಬಸಪ್ಪ ಮೂಲಿ ಮಾರನೇ ದಿನ ಅಂತ್ಯಕ್ರಿಯೆ ಏರ್ಪಾಡು ಮಾಡಲಾಗಿತ್ತು. ಅಂದು ಇಂಗ್ಲಿಷ್ ವಿಷಯ ಪತ್ರಿಕೆಯ ಪರೀಕ್ಷೆ ವಂಚಿತರಾಗುವ ಸಂದರ್ಭ ಎದುರಾಗಿತ್ತು. ಶಾಲೆಯಲ್ಲಿ ಓದಿನಲ್ಲಿ ಮುಂದಿದ್ದ ವಿದ್ಯಾರ್ಥಿ ಭವಿಷ್ಯದ ಹಿತದೃಷ್ಟಿಯಿಂದ ಶಾಲಾ ಮುಖ್ಯ ಶಿಕ್ಷಕರು, SDMC ಅಧ್ಯಕ್ಷ, ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು ವಿದ್ಯಾರ್ಥಿನಿ ಕುಟುಂಬಸ್ಥರ ಮನವೊಲಿಸಿ ಚಳಗೇರ ಗ್ರಾಮದ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದು ಪರೀಕ್ಷೆಗೆ ಹಾಜರುಪಡಿಸಿದ್ದರು. ಪರೀಕ್ಷೆ ಬರೆದ ನಂತರ ವಿದ್ಯಾರ್ಥಿನಿಯನ್ನು ಮರಳಿ ಗ್ರಾಮಕ್ಕೆ ಕರೆತಂದು ತಂದೆಯ ಅಂತ್ಯಕ್ರಿಯೆ ಅಂತಿಮ ದರ್ಶನ ವ್ಯವಸ್ಥೆ ಕಲ್ಪಿಸಿದ್ದರು. ಇಂದು ಪ್ರಕಟಗೊಂಡ SSLC ಪರೀಕ್ಷೆ ಫಲಿತಾಂಶದಲ್ಲಿ 100ಕ್ಕೆ 84% ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ಶಾಲೆಗೆ ಮತ್ತು ಕುಟುಂಬಕ್ಕೆ ಕೀರ್ತಿ ತಂದಿದ್ದಾಳೆ. ಮುಖ್ಯ ಶಿಕ್ಷಕ ಮಹಾಂತೇಶ್ ಜಾಲಿಗಡದ್, SDMC ಅಧ್ಯಕ್ಷ ಪ್ರಕಾಶ್ ಗೋಗೇರಿ, ಶಿಕ್ಷಣ ಪ್ರೇಮಿ ಅಂದಪ್ಪ ಹಿರೇಬನ್ನಿಗೋಳ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ.